ಅಕ್ಷ ಸಂಘಟನೆಯಿಂದ ಸುಮಾರು 5-6 ವರ್ಷದಿಂದ ಇಡೀ ರಾಜ್ಯದ ಯಾವುದೇ ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಇದ್ರೂ ಮುಂದೆ ನಿಂತ್ಕೊಂಡು ಅವ್ರ ಸಮಸ್ಯೆನ ಬಗೆಹರಿಸ್ಕೊಂಡೇ ಬಂದಿದ್ದೀವಿ. ಇವತ್ತು ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾವಾರು ವಿದ್ಯಾರ್ಥಿಗಳ ಪರವಾಗಿ ನಿಂತು ಕೆಲಸ ಮಾಡೋಂಥವ್ರಿಗೆ ನಾವು ಜಿಲ್ಲಾವಾರು ಉಸ್ತುವಾರಿ ಅಂತಂದರೆ ಜಿಲ್ಲೆ ಒಬ್ಬರು ಅಧ್ಯಕ್ಷರು ಮಾಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಕು ನಾವು ಜಿಲ್ಲಾಧ್ಯಕ್ಷರು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನಾವು ಇವತ್ತು ಬಳ್ಳಾರಿಗೆ ಒಂದು ಜಿಲ್ಲಾಧ್ಯಕ್ಷರು ಮಾಡಬೇಕಂತ ಹೇಳ್ಬಿಟ್ಟು ನಾಗರಾಜ್ ರೆಡ್ಡಿನ ನಾವು ಇವತ್ತು ನಾವು ಅವ್ರನ್ನ ಸಂಪೂರ್ಣವಾಗಿ ಅವರಿಗೆ ಒಂದು ಬಳ್ಳಾರಿ ಜಿಲ್ಲಾಧ್ಯಕ್ಷರನ್ನ ಅವರಿಗೆ ವಹಿಸ್ತಾ ಇದ್ದೀವಿ. ಯಾಕಂತಂದರೆ ಅವರು ನಾಗರಾಜ್ ರೆಡ್ಡಿ ಇವತ್ತು ನಿನ್ನೆ ಅಲ್ಲ, ಸುಮಾರು 5-6 ವರ್ಷದಿಂದ ನಮ್ಮ ಜೊತೆ ಹೋರಾಟ ಮಾಡ್ಕೊತ ಪ್ರತಿಯೊಂದು, ಯಾಕೆಂದರೆ ಶಿಕ್ಷಕರ ಹೋರಾಟದಲ್ಲಿ ಮುಂದೆ ನಿಂತ್ಕೊಂಡು ಧಾರವಾಡ ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕಡೆ ತುಂಬ ಹಾರ್ಡ್ ವರ್ಕ್ ಮಾಡಿ ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡಿಕೊಂಡು ಇವತ್ತು ಸಾಕಷ್ಟು ಕೆಲಸಗಳು ಆಗ್ತಾ ಇದ್ದಾವೆ. ಅಂದರೆ ಒಂದು ನೇಮಕಾತಿ ಇರ್ಬೋದು ಮತ್ತು ಎಲ್ಲ ವಿಚಾರಕ್ಕೂ ತುಂಬ ಕೆಲಸ ಮಾಡ್ಕೊಂಡು, ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊತೀನಿ, ಬಳ್ಳಾರಿಯಲ್ಲಿ ಯಾವುದೇ ಸಮಸ್ಯೆ ಇರ್ಬೋದು ನಾಗರಾಜ್ ರೆಡ್ಡಿಗೆ ತಿಳಿಸಿ ಆ ಸಮಸ್ಯೆನ ಸಂಪೂರ್ಣವಾಗಿ ಇಡೀ ರಾಜ್ಯದಂಥ ಎಲ್ಲರೂ ಒಗ್ಗಟ್ಟಾಗಿ ಆ ಸಮಸ್ಯೆ ಬಗೆಹರಿಸೋಣ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಏನು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಇರ್ಬೋದು, ಎಲ್ಲ ಯುವಕರು ಸಪೋರ್ಟ್ ಮಾಡಿ. ಇವತ್ತು ಏನಂತಂದರೆ ಕರ್ನಾಟಕದಲ್ಲಿ ಹಲವಾರು ಸಮಸ್ಯೆ ಇದೆ. ಎಷ್ಟೋ ಇವತ್ತು ಸ್ಕೂಲು ಕಾಲೇಜಸ್ ಮುಚ್ತಾ ಇದ್ದಾರೆ, ಒಂದು ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ರೆಕ್ರೂಟ್ಮೆಂಟ್ ಆಗದೇ ಇದೆ, ಎಷ್ಟೋ ಜನ ಇವತ್ತು ಸೂಸೈಡ್ ಮಾಡ್ಕೊತಾ ಇದ್ದಾರೆ, ಇವತ್ತು ಡೆತ್ ಆಗ್ತಿದೆ, ಮತ್ತು ಎಷ್ಟೋ ಜನ ಫ್ಯಾಮಿಲಿ ಪ್ರೆಷರ್ ಆಗ್ತಾ ಇದೆ. ಈ ಒಂದು ಸಮಸ್ಯೆಗಳಿಗೆಲ್ಲ ಪರಿಹಾರ ಏನಪ್ಪ ಅಂತಂದರೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ ಇಂದ ಮತ್ತು ಪ್ರತಿಯೊಂದು ತಾಲೂಕಿಂದ ಇವತ್ತು ಹೋರಾಟ ಅನಿವಾರ್ಯ ಇದೆ. ವಿದ್ಯಾರ್ಥಿಗಳ ಪರವಾಗಿ, ಯುವಕರ ಪರವಾಗಿ, ಈ ನಾಡಿನ ಸಮಸ್ತ ಏನಂದರೆ ಈ ನಾಡಿನ ಬೆಳವಣಿಗೆಗೋಸ್ಕರ, ಈ ಒಂದು ರಾಜ್ಯ ಬೆಳವಣಿಗೆಗೋಸ್ಕರ ಮತ್ತು ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೋಸ್ಕರ ಈ ಒಂದು ಹೋರಾಟ ಅನಿವಾರ್ಯ ಇದೆ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಿಂದ ನೀವೆಲ್ಲರೂ ನಾಗರಾಜ್ ರೆಡ್ಡಿಗೆ ಸಪೋರ್ಟ್ ಮಾಡಿ. ಅವ್ರು ಏನೇ ಸಮಸ್ಯೆ ಇದ್ರೂ ಅದನ್ನ ಅವ್ರು ಬಂದು ನಿಂತ್ಕೊಂಡು ಸಮಸ್ಯೆ ಬಗೆಹರಿಸ್ತಾರೆ. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಈ ಒಂದು ಅಕ್ಷರ ಸಂಘಟನೆಯಿಂದ ಸಂಪೂರ್ಣವಾಗಿ ಅವರಿಗೆ ಬೆಂಬಲಿಸ್ತಾ ಇವತ್ತು ಅವರಿಗೆ ಏನು ಒಂದು ಬಳ್ಳಾರಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಅವರು ಸಂಪೂರ್ಣ ಭರವಸೆ ಇದೆ, 100% ಅವರಿಗೆ ಏನು ಕೊಟ್ಟಿರೋವಂಥ ಕೆಲಸನ ಕಾರ್ಯರೂಪಕ್ಕೆ ತೊಗೊಂಬಂದು ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಮತ್ತು ಈ ನಾಡಿನ ಸಮಸ್ಯೆ ಏನಿದೆ ಅದನ್ನು ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಆ ಸಮಸ್ಯೆ ಇಮಿಡಿಯೇಟ್ ಸೀರಿಯಸ್ ಆಗಿ ಅದನ್ನು ಬಗೆಹರಿಸಬೇಕಾಗುತ್ತೆ. ಇಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಎಲ್ಲ ಒಂದು ಜಿಲ್ಲೆಯಲ್ಲಿ ನಿಮ್ಮ ವಿರುದ್ಧ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ನಾವು ಈಡೇರಿಸ್ಕೊಬೇಕಾಗುತ್ತೆ. ಹಾಗಾಗಿ ಒಳ್ಳೆಯದಾಗಲಿ ನಾಗರಾಜ್ ರೆಡ್ಡಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ ಮುಂದಿನ ಏನೇ ಸಮಸ್ಯೆ ಇದ್ರೂ ನಿಂತ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇನ್ನು ಬರೋ ಮಲ್ಲಿ